ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಏನು ಅಂತ ಹೇಳಿ, ಹೇಗ್ ಸಾರಿ ಕೇಳಲಿ? ಅಹಲ್ಯ ಅಕ್ಕನ ಬಗ್ಗೆ ಏನೇ ಯೋಚನೆ ಮಾಡಿದ್ರು ಅದನ್ನಲ್ಲೇ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಏನು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು, ಅಲ್ಲೇ ಮರ್ತು ಹೋಗ್ಬಿಡ್ಬೇಕು. ಇನ್ಮೇಲೆ ಅಹಲ್ಯ ಅಕ್ಕನ ಬಗ್ಗೆ ನಾನು ಏನು ಯೋಚನೆ ಮಾಡೋದೇ ಇಲ್ಲ. ಏನಕ್ಕ ಒಬ್ಳೆ ಮಾತಾಡ್ತಿದ್ಯಾ? ಏನಾಯ್ತು? ಏನ್ ಗಿಲ್ಟ್ ಫೀಲಿಂಗ್ಸಾ? ಅದಕ್ಕೆ ಯಾಕೆ ಅಷ್ಟೊಂದು ನೋಡ್ಕೋತ್ಯಾ? ಒಂದ್ಸರಿ ಸಾರಿ ಕೇಳಿದ್ರೆ ಆಗೋಯ್ತಪ್ಪ. ಹೇಗೂ ಸಾರಿ ಹೇಳಲಿ? ನಾನು ಮಾಡಿರೋ ಅವಾಂತರಕ್ಕೆ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ಅಂಥದ್ರಲ್ಲಿ ಹೇಗೋ ಮುಖ ತೋರಿಸ್ಲಿ? ಕಣ್ಣಲ್ಲಿ ಕಣ್ಣಿಟ್ಟು ಹೇಗೋ ನೋಡ್ಲಿ? ಕಣ್ಣಲ್ಲಿ ಕಣ್ಣಿಡ್ಬೇಡ, ಬೆನ್ ತಿರ್ಸ್ಕೋ, ಹಿಂದೆ ತಿರ್ಕೋ, ಸಾರಿ ಕೇಳು. ನನ್ ಕಷ್ಟ ನಾನಿಲ್ಲಿ ಹೇಳ್ಕೊತಿದ್ರೆ ತಮಾಷೆ ಮಾಡ್ತೀಯಾ? ನಿಂತ್ಕೊಳ್ಳೋ ಇಲ್ಲಿ, ಏಯ್ ನಿಂತ್ಕೊಳ್ಳೋ. ಏನಾದ್ರೂ ಇವತ್ ಸಾರಿ ಕೇಳ್ಬೇಕು. ತಪ್ಪು ಮಾಡಿದ್ಯಾ ಮೀರಾ, ತಪ್ಪು ಮಾಡಿದ್ಯಾ ಅಂದ್ಮೇಲೆ ಸಾರಿ ಹೇಳ್ಬೇಕು. ಸಾರಿ ಹೇಳೋದಕ್ಕೆ ಯಾವತ್ತೂ ಹಿಂಜರಿಬಾರ್ದು. ಸಾರಿ ಹೇಳ್ಬಿಡು. ಮೇಡಮ್ ಇವೆರಡು ಫೈಲ್ಗೆ ಸೈನ್ ಹಾಕ್ಬಿಟ್ಟಿದ್ರೆ. ನೆನ್ನೆನೆ ಎಲ್ಲ ಫೈಲ್ನು ಚೆಕ್ ಮಾಡೋದಕ್ಕಾಗ್ಲಿಲ್ವಾ? ಇವತ್ತು ಕೆಲಸ ಮಾಡ್ಬೇಕಾ? ಇವೆರಡು ಫೈಲ್ ಅಷ್ಟೇ ಮೇಡಮ್. ನಾನು ನೆನ್ನೆನೆ ಚೌಲ್ಟ್ರಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಹೋಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದು ವಿಸಿಟ್ ಆದ್ರೂ ಕೊಡ್ಬೇಕಾಗಿತ್ತು. ಇವತ್ತಾದ್ರೂ ಬೇಗ ಹೋಗೋಣ ಅಂತ ಅನ್ಕೊಂಡ್ರೆ ಫೈಲು ಅದು ಇದು ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಾನು ಸಾಕೇತ್ ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಕು, ಅವ್ರಿಗೆ ನಾನು ಕ್ಲೋಸ್ ಇದ್ದೀನಿ ಅಂತ ಅನ್ನಿಸ್ಬೇಕು. ಆಗ್ಲೇ ನಮ್ಮ ಬಿಸ್ನೆಸ್ಗೆ ಲಾಭ ಆಗೋದು. ನಮ್ಮ ಬಿಸ್ನೆಸ್ನ ಇಡೀ ದೇಶಕ್ಕೆ ಅವರು ಪರಿಚಯ ಮಾಡಿಸೋದಕ್ಕೆ ದಾರಿ ಆಗತ್ತೆ. ಆಯ್ತು ಮೇಡಮ್, ಇವತ್ತೊಂದಿನ ಕ್ಲೈಂಟ್ಸ್ಗೆ ವೇಟ್ ಮಾಡೋದಕ್ಕೆ ಹೇಳ್ತೀನಿ. ಏನ್ ಸಮಸ್ಯೆ ಇಲ್ಲ ಮೇಡಮ್. ಕಾರ್ ತರಿಸ್ತೀನಿ ಮೇಡಮ್. ಪ್ರೀತಮ್, ಸಾಕೇತ್ ಅವ್ರ ಮದ್ವೆದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮೇಡಮ್ ಅದು ಸರಿ ಹೋಯ್ತು. ನಾನಂತೂ ಅವತ್ ಬಿಸಿ ಇದ್ದೆ, ಇನ್ವಿಟೇಷನ್ ನೋಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನೀವ್ ಎತ್ತಿಡ್ಬಾರ್ದಿತ್ತಾ? ಮೇಡಮ್ ಅದು ನೆನಪಿಂದ ತೆಗ್ದಿಟ್ಟಿದ್ದೆ. ಹಾ ಮೇಡಮ್, ಒಂದ್ ನಿಮಿಷ. ಹಲೋ ಶ್ರೀದೇವಿ, ನಾನ್ ಮದ್ವೆಗೆ ಹೊರಟಿದ್ದೀನಿ. ನೀನ್ ಅಲ್ಲಿಗೆ ಬಂದ್ಬಿಡು, ಮೀಟ್ ಮಾಡೋಣ. ಓ ಬಾಯ್. ತಗೊಳ್ಳಿ ಮೇಡಮ್. ಮೇಡಮ್ ಹೋಗಿ ತನ್ನ ಕಂಪ್ನಿಲಿ ಕೆಲಸ ಮಾಡುವಂತ ಕಾಪಿ ಎಡಿಟರ್ ಹುಡುಗಿನ ಯಾರು ಮದುವೆ ಆಗ್ತಾರ? ಅವಳಿರಕ್ ಸಾಧ್ಯ ಇಲ್ಲ ಮೇಡಮ್. ಬೇರೆ ಯಾರು ಇರ್ಬೇಕು ನೋಡಿ. ತಾಯಿ ಹೆಸರು ಲಕ್ಷ್ಮೀದೇವಿ. ಅಯ್ಯೋ ದೇವ್ರೆ, ಊರು ನಾಗೇನಹಳ್ಳಿ ಕಣೋ. ಇದವಳೆ. ಗೌರಿ ಪೂಜೆನ ಯಾಕೆ ಮಾಡ್ತಾರೆ ಅಂತ ಗೊತ್ತೇನಮ್ಮ? ಶಿವನಿಂದ ಸತಿ ದೂರ ಆದ್ಮೇಲೆ ಯುಗಗಳವರೆಗೆ
ಶಿವ ಪಾರ್ವತಿ ದೂರನೇ ಆಗಿರ್ತಾರೆ. ಪರ್ವತರಾಜನ ಮಗಳಾಗಿ ಹುಟ್ಟಿದ ಪಾರ್ವತಿ ಶಿವನ ಉಳಿಸ್ಕೋಬೇಕು ಅಂತ ತುಂಬಾ ಕಷ್ಟ ಹಾದಿಗಳನ್ನ ನೋಡ್ತಾರೆ. ಸ್ಮಶಾನವಾಸಿಯಾದ ಶಿವನ್ನ ಪರ್ವತರಾಜನ ಮಗಳ ಮದುವೆ ಆಗೋದು ಯಾರಿಗೂ ಒಪ್ಪಿಗೆ ಇರಲ್ಲ. ಆದ್ರೂ ಗೌರಿ ಪಾರ್ವತಿ ಹಠ ಬಿಡದೆ ಶಿವನ್ನ ಒಲಿಸ್ಕೋತಾಳೆ. ಅದೇ ರೀತಿ ತಂದೆ ತಾಯಿ ಮನಸ್ಸನ್ನು ಬದಲಾಯಿಸ್ತಾಳೆ. ಮಹದೇವನ್ನ ಮದುವೆ ಆಗ್ತಾಳೆ. ಶಿವನ ಅರ್ಧಾಂಗಿಯಾಗಿ ಶಿವ ಪಾರ್ವತಿಯರು ಅರ್ಧನಾರೀಶ್ವರ ಆಗ್ತಾರೆ. ಹೀಗೆ ಏನೇ ವಿಘ್ನಗಳಿದ್ರೂ ಎಲ್ಲಾನು ದಾಟಿ ಸುಸೂತ್ರವಾಗಿ ಕಲ್ಯಾಣ ಆಗಲಿ ಅಂತ ಬೇಡ್ಕೊಳ್ಳೋದಕ್ಕೋಸ್ಕರ ಮದುವೆಯಲ್ಲಿ ಗೌರಿ ಪೂಜೆ ಮಾಡ್ತಾರೆ. ಅದೇ ರೀತಿ ನಿನ್ನ ವಿವಾಹದಲ್ಲೂ ಕೂಡ ಯಾವುದೇ ರೀತಿಯಾದ ವಿಘ್ನ ಬರದಿರ ಇರ್ಲಿ ಅಂತ ಆ ಗೌರಿಗೋಸ್ಕರ ಪೂಜೆ ಮಾಡಬೇಕಾಗುತ್ತೆ. ಹಿಡ್ಕೋ, ಹೇಳು. ಮಮ ಮಮ ಉಪಾತ್ತ ಉಪಾತ್ತ ಸಮಸ್ತ ಸಮಸ್ತ ದುರತಕ್ಷಯದ್ವಾರ ಧೃತಕ್ಷಯದ್ವಾರ ಶ್ರೀ ಪರಮೇಶ್ವರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಮಮ ಮಮ ದೀರ್ಘ ದೀರ್ಘ ಸೌಮಂಗಲ್ಯಾಭಿ ಸೌಮಂಗಲ್ಯಾಭಿ ವೃದ್ಧ್ಯರ್ಥಂ ವೃದ್ಧ್ಯರ್ಥಂ ಮಹಾ ಮಹಾ ಗೌರಿ ಗೌರಿ ಪೂಜಾಂ ಪೂಜಾಂ ಕರಿಷ್ಯೆ. ಅದನ್ನ ಕರಿಷ್ಯೆ. ಹಾಕ್ಬಿಡಮ್ಮ, ಹೂವನ್ನ ಹಾಕು. ಹೇಳಮ್ಮ. ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯೆ ಮಾಂಗಲ್ಯೆ ಶಿವೆ ಶಿವೆ ಸರ್ವಾರ್ಥ ಸರ್ವಾರ್ಥ ಸಾಧಕೆ ಸಾಧಕೆ ಶರಣ್ಯೈ ಶರಣ್ಯೈ ತ್ರಯಂಬಕೆ ತ್ರಯಂಬಕೆ ಗೌರಿ ಗೌರಿ ನಾರಾಯಣಿ ನಾರಾಯಣಿ ನಮೋಸ್ತುತೆ. ನಮೋಸ್ತುತೆ. ಎದ್ ನಿಂತ್ಕೊಂಡು ಅರ್ಶನ ಕುಂಕುಮ ದೇವರಿಗೆ ಏರಿಸ್ಬೇಕಮ್ಮ. ಓಂ ಹರಿದ್ರಾರಂಜತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ದುರಾಂಬಿಕೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕಂದ, ಆ ಜಗನ್ಮಾತೆ ನಿನ್ ಬಾಳನ್ನ ಬಂಗಾರವಾಗಿಟ್ಟಿರ್ಲಿ. ಖಂಡಿತ ನಿನ್ ಗಂಡ ನಿನ್ ಪಾಲಿಗೆ ಅರ್ಧನಾರೀಶ್ವರನಾಗಿರ್ತಾನೆ. ತನ್ನೆಲ್ಲ ಸುಖ ಸಂತೋಷಗಳನ್ನ ನೀನು ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ತಾಯಿ ತಾಯಿನೇ, ಗಂಡ ಗಂಡನೇ ಅಮ್ಮ. ಹೌದಮ್ಮ, ಮದುವೆ ಆಗೋವರೆಗೂ ತಾಯಿ ತನ್ನ ಮಗಳನ್ನ ಜೋಪಾನವಾಗಿ ಕಾಪಾಡ್ತಾಳೆ. ಮದುವೆ ನಂತರ ಹೆಣ್ಣನ್ನು ಕಾಪಾಡೋ ಜವಾಬ್ದಾರಿ ಗಂಡನದ್ದು. ಹಾಗಾದ್ರೆ ಮದ್ವೆ ಆದ್ಮೇಲೆ ನಿನ್ನ ಸಂಬಂಧ ಮುಗ್ದು ಹೋಯ್ತು ಅಂತ ಹೇಳ್ತಿದ್ಯಾ? ಹೆಣ್ಣಿನ ಜನ್ಮನೇ ಅಷ್ಟಲ್ವಮ್ಮ. ಅಮ್ಮ, ನಮ್ಮ ವಿಷಯದಲ್ಲಿ ಹಾಗಾಗಲ್ಲ. ನನ್ ಬದುಕಿನ ಪ್ರತಿ ಸಂತೋಷದಲ್ಲೂ ನೀನಿರ್ತೀಯಮ್ಮ. ನನ್ ಬದುಕಿನ ಪ್ರತಿ ಹೆಜ್ಜೆಲ್ಲೂ ನೀನ್ ಜೊತೆಯಾಗಿರ್ತೀಯ. ನೀನಿಲ್ದೆ ಸ್ವರ್ಗ ಕೂಡ ನನಗೆ ನರ್ಕ ಅಮ್ಮ. ಹಾಗೆ ಮಾತಾಡ್ಬೇಡ ಮಗಳೇ. ತಾಯಿಯಾಗಿ ನಾನು ನಿನ್ನ ಪ್ರಪಂಚದಲ್ಲಿ ಇರ್ಬೋದೇ ಹೊರತು ನಿನ್ನನ್ನು ನನ್ನ ಪ್ರಪಂಚದಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ನೀನು, ನಿಂದು, ನಿನ್ನ ಸಂಸಾರ, ನಿನ್ನ ಗಂಡ, ನಿನ್ನ ಕುಟುಂಬ ಅಂತ ನಿಂದೇ ಹೊಸ ಪ್ರಪಂಚ ಆಗತ್ತೆ. ಆ ಪ್ರಪಂಚದಲ್ಲಿ ನಾನು ಅತಿಥಿಯಾಗಿರ್ಬೋದು ಅಷ್ಟೆ. ಇಲ್ಲಮ್ಮ,
ಮಗಳು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದಾರೆ. ನಾನೀಗ ಮಾತಾಡಿದ್ರೆ ಇವ್ರ ಮನ್ಸು ನೋಯಿಸ್ದಂಗಾಗುತ್ತೆ. ಬೇಡ. ಮೀರಾ ಮೀರಾ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಈ ಹುಡುಗಿ ಒಂಥರ ವಿಚಿತ್ರ ಅಲ್ವಾ? ವಿಚಿತ್ರನೇಮ್ಮ. ಆದ್ರೆ ನನಗೆ ಈ ಹುಡುಗಿ ತುಂಬಾ ಇಷ್ಟ ಆದ್ಲು. ಇಷ್ಟ ಆದ್ಲಾ ಇವಳ? ಇಷ್ಟ ಆಗುವಂಥದ್ದೇನಮ್ಮ ಕಂಡೆ ಇವಳಲ್ಲಿ? ನನ್ ಕಣ್ಣಿಗೆ ಕಂಡಿದ್ದು ನಿನಗ್ ಕಾಣಿಸಲ್ಲ ಬಿಡು. ಸಾಕೇತ್ ವೆಡ್ಸ ಅಹಲ್ಯ, ಸಾಕೇತ್ ವೆಡ್ಸ ಅಹಲ್ಯ, ಸಾಕೇತ್ ಜೊತೆ ಅಹಲ್ಯ ಮದುವೆ ಆಗ್ತಿದ್ದಾಳೆ. ಏಯ್, ನೀನ್ ನನ್ನವಳು ಕಣೆ, ನನ್ನ ಹೆಂಡತಿ. ಗಂಡ ಇರುವಾಗ್ಲೇ ಇನ್ನೊಬ್ನ ಹೇಗೆ ಕಟ್ಕೋತೀಯಾ? ಹೇಗೆ ಕಟ್ಕೋತೀಯಾ? ಇವತ್ತು ನಿನ್ನ ಹಸೆ ಮಣೆಯಿಂದಲೇ ನಾನು ಎಳ್ಕೊ ಬಂದಿಲ್ಲ ಅಂದ್ರೆ ನನ್ನ ಹೆಸರು ರಜತ್ ಚಂದ್ರನೇ ಅಲ್ಲ, ರಜತ್ ಚಂದ್ರನೇ ಅಲ್ಲ. ರಜತ್ ರಜತ್ ನನ್ ಮಾತ್ ಕೇಳೋ, ನಿಂತ್ಕೊಳ್ಳೋ, ದುಡುಕ್ಬೇಡ. ಮದುವೆ ಆಗ್ತಾ ಇರೋದು ಸಾಕೇತ್ ರಾಜ್ಗುರುನ, ಅವ್ರನ್ನ ಎದುರು ಹಾಕೊಳಕ್ ಆಗತ್ತೇನೋ? ಏ, ಅಹಲ್ಯಗೋಸ್ಕರ ಇಡೀ ಪ್ರಪಂಚನೇ ಎದುರಾಕೋತೀನಿ. ಅವಳು ನನಗ್ ಬೇಕು, ಅವಳು ನನಗ್ ಬೇಕು. ರಜತ್ ಪ್ಲೀಸ್ ನನ್ ಮಾತ್ ಕೇಳು, ದುಡುಕ್ಬೇಡ. ನಾವ್ ಅವ್ರ ಎದುರುಗಡೆ ಹೆಸರು ಕೆಡಿಸ್ಕೊಂಡ್ರೆ ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ. ಏನು ಯೋಚನೆ ಮಾಡ್ಬೇಡ, ಆ ಮದ್ವೆ ನಿಲ್ಸೋದಕ್ಕೆ ನಾವೇ ಏನಾದ್ರು ಪ್ಲಾನ್ ಮಾಡೋಣ. ಪ್ಲಾನ್? ಏನ್ ಪ್ಲಾನ್ ಮಾಡೋದು? ನನ್ ಹೆಂಡ್ತಿನ ನೀನ್ ಹೇಗೋ ಕಟ್ಕೋತೀಯ ಅಂತ ಡೈರೆಕ್ಟ್ ಆಗಿ ಕೇಳ್ತೀನಿ. ಲೀಗಲ್ ಆಗಿ ಹೇಳ್ಕೊಂಡ್ ಬರ್ತೀನಿ ಅವಳನ್ನ. ಅಯ್ಯೋ ದೇವ್ರೆ, ರಾಜ್ಗುರು ಮನೆತನದ ಮರ್ಯಾದೆ ಹಾಳಾಗುತ್ತೆ ಕಣೋ. ಹಾಳಾದ್ರೆ ಹಾಳಾಯ್ತು. ಮದ್ವೆ ಆಗೋ ಹುಡುಗಿ ಹಿಸ್ಟ್ರಿ ತಿಳ್ಕೊಳ್ದೆ ಅವಳನ್ನ ಮದ್ವೆ ಆಗ್ತಿರೋದಕ್ಕೆ ಅವನಿಗೆ ಸರಿಯಾದ ಶಿಕ್ಷಣೆ ಆಗ್ಬೇಕು. ತಡಿಬೇಡ ನನ್ನ, ತಡಿಬೇಡ. ರಜತ್ ಪ್ಲೀಸ್ ನನ್ ಮಾತ್ ಕೇಳು, ಅವಳನ್ನ ನಾನ್ ಕರ್ಕೊಂಡ್ ಬರ್ತೀನಿ, ನೀನ್ ದುಡುಕ್ಬೇಡ, ನೀನ್ ಇಲ್ಲೇ ಇರು. ಸಾಧ್ಯನೇ ಇಲ್ಲ. ನಾನ್ ಅಲ್ಲಿ ಹೋದ್ರೇನೆ ಕೆಲಸ ಆಗೋದು. ಮೇಡಮ್, ಹುಡುಗಿನೇ ಸಾಕೇತ್ ಅವರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅಹಲ್ಯನ್ ಮೇತಾಕ್ ಬಿಡೋಣ. ಹೋದ್ರೆ ಅವ್ರ ಮರ್ಯಾದೆನೆ ಹೋಗುತ್ತೆ.